ಒಂದು ನ್ಯಾಯಾಂಗ ತನಿಖೆ ನಡೆಸಬೇಕಂತೇಳಿ ಕೆಲವೊಂದು ಆರೋಪಗಳು ಹೊರಿಸಿ ಒಂದು ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಅಂತ ರಾಜ್ಯಪಾಲರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಒಂದು ಬಂದ್ ಕರೆಗೆ ಆಗಮಿಸಿದ ಎಲ್ಲ ಹಿರಿಯರೇ ಹಾಗೂ ಸುತ್ತಮುತ್ತಲಿನ ಎಲ್ಲ ಯುವಕರೇ ಹಾಗೂ ತಾಯಂದಿರೇ ಅಕ್ಕ ತಂಗಿಯಂದಿರೇ, ಯಾಕಂದರೆ ಈಗಾಗಲೇ ಈ ಸಿದ್ದರಾಮಯ್ಯನಿಗಿಂತ ಪ್ರಾಸಿಕ್ಯೂಷನ್ ಕೊಡೋದಕ್ಕಿಂತ ಮುಂಚೆನ ನಮ್ಮ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಶಿಕಲಾ ಜೊಲ್ಲೆ ಹಾಗೂ ನಿರಾಣಿ ಒಂದು ಅದೇ ಥರನಾಗಿ ಒಂದು 3-4 ಜನರ ಮೇಲೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಪೆಂಡಿಂಗ್ ಅದಾವೆ. ಮೊದಲ ಕೇಸ್ ಮುಗಿದ ಮೊದಲ ಏನೈತಿ ಈ ಸರ್ಕಾರಕ್ಕೆ ಕಾರಣಕ್ಕೆ ಬರಬೇಕು, ಚೆನ್ನಾಗಿ ಚಲೋದಾಗಿ ಸ್ಕೀಮ್ ಮಾಡಿ ಅಧಿಕಾರ ನಡೆಸಾಕ್ತಾರೋ ಹೆಂಗಾರು ಮಾಡಿ ಸರ್ಕಾರ ಕೆಡಬೇಕಂತೇಳಿ ಹುನ್ನಾರದಂದ್ರೆ ಇವ್ರು ಷಡ್ಯಂತ್ರ ಮಾಡಿ ಕುಮಾರಸ್ವಾಮಿ ಆರ್ ಅಶೋಕ ಇವರೆಲ್ಲ ಕೂಡ ಒಂದು ಷಡ್ಯಂತ್ರ ಮಾಡಿ ಸರ್ಕಾರಕ್ಕೆ ಒಂದು ಕಪ್ಪು ಮಸಿ ಬೆಳಿಬೇಕು. ಯಾಕಂದರೆ ಇವಾಗ ಸ್ಪಷ್ಟ ಬಹುಮತವಾದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ಯಾವ ರೀತಿಯಿಂದ ಅಳಿಗಾಡೋತು ತಿಳ್ಕೊಂಡು ಏನು ಮಾಡಾಕ್ತಾರೆ ಇವ್ರ ಏನಾರು ಹುನ್ನಾರು ಮಾಡಿ ಒಟ್ಟೆ ಸರ್ಕಾರ ಕೆಡಬೇಕಂತ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ಗುರಿ ಕೊಡ್ಬೇಕಂತ ತಿಳ್ಕೊಂಡು ಈ ಸರ್ಕಾರದ ಒಂದು ಆರೋಪ ಹೊರಿಸಿ ಇದು ಮಾಡ್ತಾರೆ. ನಾವು ಎಲ್ಲರೂ ಸರ್ವಾಣ ಮತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ತಟ್ಟಿ ತುಡುಗು ಮಾಡಿ ತಿನ್ನಾಗತ್ತಿಲ್ಲ, ಮತ್ತು ಇಲ್ಲಿ ಮನೆಗಳಾಗಿ ಹುಡುಗಿ ಕೊಡಾಕತ್ತಿಲ್ಲ ಅವರು. ಎಲ್ಲಿ ಮನೆಗಳದಾವಲ್ಲ ಇಲ್ಲಿ ಅದಾವು, ಆ ಮನೆಗಳಿಗೆ ಸಹಾಯ ಮಾಡಕತ್ತಾರ ಅವರು. ಯಾಕಪ್ಪ ಅಂತಂದ್ರೆ ಇವರೇ ನಾಟಕ ಮಾಡಕತ್ತಾರ, ಏನು ಮಾಡಕತ್ತಾರ, ಈಗ ಏನು ಮಾಡಕ್ಕೆ ನಾವು ಕೊಡಲ್ಲ. ಈಗ ಹಿಂಗೆ ಹಾಕೋಕ್ ಹೋತಂದ್ರೆ ಮುಂದಿನ ದಿನಗಳಲ್ಲಿ ಭಾಳ ಅಂದ್ರೆ ಭಾಳ ಅವ್ರಿಗೆ ಈ BJP ಸರ್ಕಾರನ ಬಂದ್ ಮಾಡಿಬಿಡ್ತೀವಿ. ಈಗ ನಾವಲ್ಲ, ನಮ್ಮ ಮಹಿಳೆಯರನ್ನ ಮಾಡ್ತಾರೆ. ಅದಕ್ಕಾಗಿ ನಾ ಹೇಳುದೇನಂತಂದ್ರೆ ಮನೆಗೆ ಅವರ ರಾಜೀನಾಮೆ ಕೊಡಾಕ ನಾವು ಕೊಡಾಕ ಹಚ್ಚಿದಿಲ್ಲ, ಅವ್ರು ಕೊಡುವಂಥ ಅದಕ್ಕೆ ಹೊಯ್ದುಗಳು ಹೋಗಿಲ್ಲ. ಅವರ ಮಂದಿನ ಕಳ್ಸ್ಯಾರು, ಬಡವ್ರ ಮಂದಿದ ಆಶೀರ್ವಾದ ಗಳಿಸತ್ತಾರ ಅವ್ರು ನಮ್ಮಂತಾರ. ಯಾಕಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಒಂದೇನೋ ಸಹಾಯ ಮಾಡಕತ್ತಾರ ಅಂತ ಹೇಳಿ ಬಡವರ ಸಹಾಯದಿಂದ ಆಶೀರ್ವಾದದಿಂದ ಅವ್ರು ಬರ್ತಾರ. ನಾವು ಅವ್ರ ಆಶೀರ್ವಾದದಿಂದ ನಾವು ಬರ್ತಾರ. ಯಾಕಪ್ಪ ಅಂತಂದ್ರೆ ಎಂಥ ಕಷ್ಟ ನಾವು ಬಂದ್ವಿ ಅಂತಂದ್ರೆ ನಾ ಹೇಳ್ಬೇಕಂತಂದ್ರೆ ಈಗ 2,000 ರೂಪಾಯಿ ಬರತ್ತಾವು, ರೇಷನ್ಗೂ ಅಮೌಂಟ್ ಬರತ್ತಾವು. ಹೆಣ್ಮಕ್ಳು ಅಂತ ಏನೋ ಇಷ್ಟು ಕಷ್ಟ ಕಾಲದಿಂದ ಬದುಕಾಕತ್ತಾರ ಅಂತೇಳಿ ನೋಡೋಕ್ಕಾಗತ್ತಿಲ್ಲ. ಅದರ ಕಡೆಯಿಂದ ನಾವು ಹೆಚ್ಚಿಗೆ ಮಾತಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಮಾತಾಡೋಕೆ ಭಾಳ ಐತಿ. ಅದರ ಸಂಬಂಧ ನಾವು ಇದು ಕೆಲಸ ಇದು ಮಾಡೋಕೆ ಹೋಗೋದಿಲ್ಲ, ರಾಜೀನಾಮೆ ಕೊಡ್ಸೋಕೆ ಹೋಗೋದಿಲ್ಲ. ಹಿಂಗೆ ಹಾಕೋಕೆ ಹೋತಂದ್ರೆ ಪ್ರತಿ ದಿನ ಹೋರಾಟ ಮಾಡ್ತೀವಿ ನಾವು, ಪ್ರತಿ ತಾಸಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ಒಂದೆರಡು ಮಾತು ಮುಗಿಸ್ತೇವೆ. ಇಲ್ಲ, ಇವತ್ತಿನ ಪ್ರತಿಭಟನೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಇಡೀ ರಾಜ್ಯದಾದ್ಯಂತ ಈ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ತುಂಬಾನೇ ಈ ಪ್ರತಿಭಟನೆ ನಡೀತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಇಡೀ ರಾಷ್ಟ್ರವ್ಯಾಪಿ ನಡೀತಿರುವಂತ ಒಂದು ಸ್ಥಿತಿ ಇವತ್ತಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಾಡು ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಬಹುಶಃ ಸುದೀರ್ಘವಾದಂತ 40 ವರ್ಷಗಳ ಅವರ ಆಡಳಿತ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಆಗ್ಲಿ ಅಥವಾ ಅವ್ಯವಹಾರದ ಬಗ್ಗೆ ಆಗ್ಲಿ. ಅದರ ರಾಜಕೀಯ ಒಂದು ಕಾರಣದಿಂದ ಇವತ್ತು ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ. ಬಹುಶಃ ಮಾನ್ಯ ಘನವಿತ್ತ ರಾಜ್ಯಪಾಲರು ನಾನು ಕಾನೂನಿನ ಅಡಿಯೊಳಗನ ಪರಿವಿಧಿಯೊಳಗನ ಇವತ್ತು ಅವ್ರ ಮೇಲೆ ತನಿಖೆ ಮಾಡ್ಲಿಕ್ಕೆ ನಾನು ಅನುಮತಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಅದ್ರ ವಾಸ್ತವವಾಗಿ ಯಾವ ತನಿಖೆ ಆಗ್ಬೇಕಾಗಿತ್ತು ಅಂದ್ರೆ ಮೇಲ್ನೋಟಕ್ಕಾದ್ರೂ ಸಹಿತ ಅದರ ಹಸ್ತಕ್ಷೇಪ ಅಥವಾ ಅವ್ರು ಮಾಡಿದಂತ ಅವ್ಯವಹಾರ ಭ್ರಷ್ಟಾಚಾರ ಕಂಡು ಬರ್ಬೇಕು. ಆದ್ರೆ ಇವತ್ತು ಯಾವ ಮೂಡಾ ಪ್ಲಾಟ್ಗಳ ಕುರಿತಾಗಿ ಇವತ್ತು ಆಪಾದನೆ ಇದೆ, ಆ ಯಾವ ವ್ಯವಹಾರದಲ್ಲಿಯೂ ಸಹಿತ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಆಗಿಲ್ಲ. ಅದು ಮೊದಲೇ. ಎರಡನೇದಾಗಿ ಬಹುಶಃ ಅವರ ಅಧಿಕಾರ ಅವಧಿಯೊಳಗಾಗಿತ್ತಂದ್ರೆ ಅವ್ರ ಮಂತ್ರಿನೋ ಉಪಮುಖ್ಯಮಂತ್ರಿನೋ ಮುಖ್ಯಮಂತ್ರಿ ಆದಾಗ ಆ ಒಂದು ವ್ಯವಸ್ಥೆ ಆ ಒಂದು ಟ್ರಾನ್ಸಾಕ್ಷನ್ ನಡೆದಿತ್ತಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಐತೆ ಅಂತೇಳಿ ನಾವು ಗ್ರಹಿಸಿ ಹಿಡಿಬಹುದಾಗಿತ್ತು. ಆದ್ರೆ ಅವರ ಅಧಿಕಾರದೊಳಗೆ ಇಲ್ಲದಂತ ಅವಧಿಯೊಳಗೆ ಆದಂತ ಘಟನೆಗೆ ಅವ್ರ ಜವಾಬ್ದಾರಲ್ಲ. ಯಾಕಂದ್ರೆ ಅವ್ರ ಬೇರೆ ಪಕ್ಷದ ಸರ್ಕಾರ ಇತ್ತು, ಅದ್ರದ್ದು ಏನಾದ್ರೂ ಜವಾಬ್ದಾರಿ ಇದ್ರೆ ಅಥವಾ ಅದರ ಸಾಧಕ ಬಾಧಕ ಹೊಣೆ ಹಾಕಿದ್ರೆ ಆ ಸರ್ಕಾರ ಆಗ್ತೈತೆ ಹೊರತಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಲ್ಲ ಅಥವಾ ಅವ್ರ ಕುಟುಂಬ ಅಲ್ಲ ಅನ್ನೋಂತ ಮಾತನ್ನ ನಾವಿಲ್ಲಿ ಹೇಳ್ಬೇಕಾಗ್ತೈತಿ. ಯಾವ್ದು ಇಲ್ಲ ಅದ ಹೇಳಿಲ್ರಿ. ನೋಡಿ, ಕೆಲವೊಂದು ಸಲ ರಾಜಕೀಯ ವ್ಯವಸ್ಥೆ ಎಲ್ಲಿ ಬಂದು ನಿಂತೈತೆ ಅಂದ್ರ ಯಾರೇ ಪ್ರಾಮಾಣಿಕರಲ್ಲಿ ಏನೇ ಇರಲಿ ಅವತ್ತಿನ ರಾಜಕೀಯ ಒಂದು ಗುರಿ ಮುಟ್ಟಬೇಕಾದ್ರೆ ನಾವೇನಾದ್ರೂ ಬದಲಾವಣೆ ಮಾಡ್ಬೇಕಾಗಿತ್ತಂದ್ರ ಅಥವಾ ಯಾರನ್ನು ಅಧಿಕಾರಕ್ಕೆ ಇಳಿಸ್ಬೇಕಾಗಿತ್ತಂದ್ರ ಯಾವುದೋ ಒಂದು ಘಟನೆಯನ್ನ ಅದ್ರ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೋಬೇಕು ಅನ್ನುವಂತ ವ್ಯವಸ್ಥೆ ಇವತ್ತಿನ ರಾಜಕಾರಣದಲ್ಲಿ ಸಾಮಾನ್ಯ ಆಗಿಬಿಟ್ಟೈತಿ. ಆ ಒಂದು ಕಾರಣದಿಂದ ಇದಾಗಿರ್ಬಹುದು. ಸಾಕಷ್ಟು ಬಿಜೆಪಿ ಹಗರಣಗಳು ಅವ್ರ ಬಗ್ಗೆ ತನಿಖೆ ಮಾಡಕ್ಕೆ ಏನಾದ್ರು ಪ್ರತಿಭಟನೆಗಳು ಅಥವಾ ಏನಾದ್ರು ಇದರಿಂದ ಕೈಗೊಳ್ಬೋದಾ? ಇವತ್ತು ಅದೇ ಕಾರಣದಿಂದ ಇವತ್ತು ಇಡೀ ನಾಡಿನ ಜನತೆ ಏನ್ ಹೇಳಾಕತ್ತೈತಿ, ಮಾನ್ಯ ಘನವಿತ್ತ ರಾಜ್ಯಪಾಲರು ಪ್ರಾಮಾಣಿಕವಾಗಿ
ಇವತ್ತು ತಮ್ಮ ಮುಂದೆ ಏನಾದ್ರು ಅಪಾದ ಅಂದ್ರೆ ಎಲ್ಲಕ್ಕೂ ಸಹಿತ ನಾನು ತನಿಖೆಗೆ ಅನುಮತಿ ಕೊಡ್ತೀನಿ ಅಂದ್ರೆ ಎಲ್ಲಕ್ಕೂ ಕೊಡ್ಬೇಕಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ಬಂದಂತ ಆಪಾದನೆಗೆ ಅಷ್ಟೇ ತನಿಖೆ ಕೊಟ್ಟು ಉಳಿದ್ರ ಬಗ್ಗೆ ಉದಾಸೀನತೆಯನ್ನು ತೋರಿಸಿದ್ರೆ ಬಹುಶಃ ಇಂಥ ಒಂದು ಅನುಮಾನ ಸಾಮಾನ್ಯ ಜನರಿಗೆ ಹುಟ್ಟುವುದು ಸಹಜ. ಇಲ್ಲ, ಇವತ್ತಿನ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಾದ್ಯಂತ ಕರೆ ಕೊಟ್ಟೈತಿ. ರಾಜ್ಯದ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು, ಯಾಕಂದ್ರೆ ಇದೊಂದು ರಾಜಕೀಯ ಮೌಲ್ಯದ ಬದುಕಿನ ಹೋರಾಟ ಐತಿ. ಒಂದು ರಾಜಕೀಯದೊಳಗೆ ಮೌಲ್ಯ ಉಳಿಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಈ ಒಂದು ಪ್ರತಿಭಟನೆಯನ್ನ ಇಡೀ ರಾಷ್ಟ್ರವ್ಯಾಪ್ತಿ ವಿಸ್ತರಿಸುವಂತಹ ಸ್ಥಿತಿಯೊಳಗೆ ಕಾಂಗ್ರೆಸ್ ಪಕ್ಷ ಇದೆ. ಸರ್, ಏನು ಈ ಒಂದು ಶಿಕ್ಷಣ ಪಂಜರದಿಂದ ಸಿಎಂ ಅವರು ಪಾರಾಗ್ತಾರ ಅಂತ ಅನಿಸ್ತದೆ ಸರ್? ನೋಡ್ರಿ, ಒಬ್ಬ ಹಾದಿಲಿ ಹೋಗು ಸಣ್ಣ ಹುಡುಗ ಹೇಳ್ತಾನೆ. ಈ ಘಟನೆಯೊಳಗೆ, ಒಟ್ಟಾರೆ ಘಟನೆಯೊಳಗೆ ಮಾನ್ಯ ಸಿದ್ದರಾಮಯ್ಯವ್ರ ಹಸ್ತಕ್ಷೇಪ ಇಲ್ಲ. ಯಾಕಂದ್ರೆ ಅವರ ಆಡಳಿತ ಅವಧಿಯೊಳಗೆ ಆದಂತ ಘಟನೆ ಅಲ್ಲಿದೆ. ಯಾಕಂದ್ರೆ ಅದು ಯಾವ್ದಾದ್ರು ಘಟನೆಯ ಜವಾಬ್ದಾರಿ ಹೊರಬೇಕಾಗಿತ್ತಂದ್ರೆ ಅವತ್ತು ಯಾವ ಸರ್ಕಾರ ಐತಿ, ಅವತ್ತು ಮೂಡ ಯಾರ ಕಡೆ ಇತ್ತು, ಅವ್ರು ಅದ್ರ ಜವಾಬ್ದಾರಿ ಹೊರಬೇಕಾಗಿತ್ತು ಹೊರತಾಗಿ ಇವತ್ತು ಫಲಾನುಭವಿಗಳಲ್ಲ. ಈಗ ನಾನು ಒಂದು ಅರ್ಜಿ ಕೊಟ್ಟಿರ್ತೀನಿ, ಅದು ಕಾನೂನುಬದ್ಧವಾಗೈತು, ಕಾನೂನಿಗೆ ವಿರುದ್ಧವಾಗೈತೆ ಅನ್ನೋ ತೀರ್ಮಾನ ಯಾರು ಮಾಡ್ಬೇಕು? ಯಾರು ಅದಕ್ಕೆ ಮಂಜೂರಾತಿ ಕೊಡ್ತಾರಲ್ಲ ಅವ್ರು ಮಾಡ್ಬೇಕಲ್ಲ. ನಾನು ಅರ್ಜಿ ಕೊಟ್ಟದನ, ಅದು ಕಾನೂನು ಬಾಹಿರ, ಅದು ನನಗೆ ಗೊತ್ತಿಲ್ಲ. ನಾ ಅರ್ಜಿ ಕೊಟ್ಟದನ. ಯಾವಾಗ ನೀವು ತೀರ್ಮಾನ ತಗೋತಿರಂದಾಗ ಅದ್ರ ಕಾನೂನಿನ ವ್ಯಾಪ್ತಿಗೆ ಪೂರಕವಾಗಿ ಅದ್ರೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಂಜೂರಾತಿ ಕೊಡೋದು ನಿಮ್ ಜವಾಬ್ದಾರಿ ಇಲ್ಲ. ಅದಕ್ಕೆ ಅವ್ರ ಜವಾಬ್ದಾರಿ ಇರ್ತೈತೆ ಹೊರತಾಗಿ ಇದರಲ್ಲಿ ಶ್ರೀಮತಿ ಸಿದ್ದರಾಮಯ್ಯನವರ ಜವಾಬ್ದಾರಿಯಾಗಿ ಹೊಣೆಗಾರಿಕೆಯಲ್ಲಿ ಇಲ್ಲ ಅನ್ನುವಂಥ ಭಾವನೆ ನಮ್ದು. ಹಿಂದಿನ ಸರ್ಕಾರದಲ್ಲಿ ಪ್ರಾಸಿಕ್ಯೂಷನ್ ಏನಿದೆ ಈಗ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಇದು ಆರೋಪಗಳನ್ನು ಮಾಡ್ತಾ ಇದ್ರ, ಅವ್ರನ್ನೂ ಕೂಡ ತನಿಖೆಗೆ ಒಳಪಡಿಸ್ತಾರೆ, ಏನು ಹಂಗೆ ಬಿಡ್ತಾರೆ? ಇಲ್ಲ, ಈಗ ನೋಡಿ, ಗಣಪತಿ ರಾಜ್ಯಪಾಲರು ಅನುಮತಿ ಕೊಟ್ಟದ್ದು ಕೇವಲ ಒಂದು ಕೇಸಿಗೆ ಸೀಮಿತವಾಗಿ. ಇದು ಒಂದು ಕೇಸಿಗೆ ಸೀಮಿತ ಇದ್ದಾಗ ಅದು ಕಟ್ಟ ಇನ್ಕ್ವೈರಿ ಆಗೋದು.